ರಾಜು ನಿಂತ್ಕೊ. ನಿಮ್ಮ ಮಾವ ಪದೇ ಪದೇ ಫೋನ್ ಮಾಡ್ತಿದಾರಂತೆ. ನೀನ್ ಯಾಕೆ ಫೋನ್ ತೆಗಿತ ಅವ್ರದ್ದು? ಯಾವ ಮಾವ? ಯಾರಿಗ್ ಮಾವ? ರಾಜು ಮಾತ್ನೇ ನಿಗಾ ಇರ್ಲಿ. ಏಯ್, ನಿಮ್ ಸೋದರ ಮಾವ ಕಣ. ಅವ್ರಿಗೇನಾಗಬೇಕಾಗಿದೆ ನನ್ನ ಹತ್ರ? ಫಸ್ಟ್ ಆಫ್ ಆಲ್ ಅವ್ರ ಯಾಕೆ ನನಗೆ ಪದೇ ಪದೇ ಫೋನ್ ಮಾಡ್ಬೇಕು? ಓ, ಇಷ್ಟ ದಿನ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, ಈ ಕೆಲ್ಸಕ್ಕೆ ಹೋಗ್ತಿದ್ದಾನೆ, ದುಡ್ಡು ಗಿಡ್ಡಿಗೆ ಹೆಲ್ಪ್ ಆಗ್ತಾನೆ ಅಂತನಾ? ಮುಖದ ಮೇಲೆ ಬಿಸಿ ಬಂದ್ಮೇಲೆ ಎತ್ತಾಡಿಸ್ತವ್ರ ಎಲ್ರು ಕಾಲಿಂದ ಓದಿವ್ರೆ. ಯಾಕೋ ಹಿಂಗ್ ಮಾತಾಡ್ತಾ ಇದೀಯಾ? ಅವ್ರೇನೋ ಮಾಡಿದ್ರು ನಿಂಗೆ? ಎಷ್ಟೇ ಆದ್ರೂ ಅವ್ರು ನಿಮ್ಮಮ್ಮನ ಅಣ್ಣ, ಮರಿಬೇಡ. ಇವತ್ತು ದುಡ್ಡು ಬಂದಂತ ಮಾವನ್ ಮೇಲೆ ಸಿಟಿಯೋನು, ನಾಳೆ ನಮ್ಮನ್ನು ಹೊರಗೆ ಹಾಕಲ್ಲ ಅನ್ನೋದೇನ್ ಗ್ಯಾರಂಟಿ? 4 ಕಾಸು ದುಡಿತಾ ಇದೀಯಂತ ಸಂಬಂಧಿಕರನ್ನ ದೂರ ಮಾಡೋಷ್ಟು ದೊಡ್ಡವನಾಗ್ಬೇಡ. ಸಾಕ್ ನಿಲ್ಸಮ್ಮ. ಅವ್ರೇನ್ ಮಾಡಿದಾರ ನಿಂಗೆ ಅಂತ ಅವ್ರನ್ನ ಇಸ್ಕೊಂಡ್ ಮಾತಾಡ್ತಾ ಇದೀಯಾ? ರಾಜು ನಿಂತ್ಕೋ. ಮತ್ತಿನ್ನೇನಪ್ಪ, ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಗುಡಿಸ್ಲು ಮನೇಲಿ ಮಲಗಿದ್ದಾಗ ನಮ್ಮ ಮನೆ ಫ್ಯಾನ್ ಇಲ್ಲ, ಸೊಳ್ಳೆ ಕಾಟ ಜಾಸ್ತಿ, ಸೊಳ್ಳೆ ಪರ್ದೆ ಇಲ್ಲ ಅಂತಂದೇಳಿ ದೊಡ್ಡ ಮನುಷ್ಯ 4 ವರ್ಷ ನಮ್ಮ ಮನೆಗೆ ಬಂದಿರ್ಲಿಲ್ಲ. ಚಿಕ್ಕ ವಯಸ್ಸಿಂದ ಅಪ್ಪನಂತ ಒಂದು ಅಂಗಿ ಕೊಡ್ಸಿದಾರ, ಹಾಳಾಗೋಗ್ಲಿ ಒಳಗಡೆ ಹಾಕೊಳಕ್ ಒಂದು ಚಡ್ಡಿ ಕೊಡ್ಸಿದಾರ. ಅಪರೂಪಕ್ಕೊಂದ್ಸಲ ಸೋದರ ಮಾವ ಮನೆಗೆ ಬಂದಿದ್ದಾನೆ, ಕೋಳಿ ಸಾರು ಮಾಡಿದಾನೆ, ಬೇಳೆ ಸಾರು ಮಾಡಿದಾರೆ ಅಂತಂದೇಳಿ ತಿನ್ನೋ ತಟ್ಟೆನೆ ಒದ್ದೋಗಿರ್ತಕ್ಕಂಥ ಪುಣ್ಯಾತ್ಮ. ಚಿಕ್ಕ ವಯಸ್ಸಲ್ಲಿ ಅಕ್ಕನ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಸೇರ್ಸ್ಬೇಕಂತಂದೇಳಿ ಸ್ಕೂಲ್ ಫೀಸ್ಗೋಸ್ಕರ ಒದ್ದಾಡ್ತಿದ್ದಲ್ಲ, ₹1 ಬಿಚ್ಚಿದ್ರ. ಇನ್ನ ನೀನು ಚಿಕ್ಕ ವಯಸ್ಸಿಂದ ಆಹಾ ಅನ್ನೋದೊಂದು ಸೀರೆ ಕೊಡ್ಸಿದಾರ, ನಿನ್ ಕಷ್ಟಕ್ಕಾಗಿದಾರ, ಹಾಳಾಗೋಗ್ಲಿ ಎಷ್ಟೋ ವರ್ಷ ಕರಿಮಣಿ ಹಾಕೊಂಡು ಓಡಾಡ್ದಲ್ಲ, ನಿನ್ಗೊಂದು ಮಾಂಗಲ್ಯ ಸರ ಮಾಡಿಸ್ಕೊಟ್ಟಿದಾರ. ಫಸ್ಟ್ ಆಫ್ ಆಲ್ ಅವರಿಂದ ಏನ್ ಸುಖ ಕಂಡಿದ್ದೇನೋ ಚಿಕ್ಕ ವಯಸ್ಸಿಂದ. ನಾನು ಇಷ್ಟ ದಿನ ಕೆಲಸ ಸಿಗ್ದೆ ಅಲಿತಿದ್ನಲ್ಲ, ಅವಾಗೆಲ್ಲೋಗಿತ್ತು ಅಳಿಯನ ಪ್ರೀತಿ? ಅವಾಗ ಅವ್ರ ಮನೆಗೆ ಹೋದ್ರು ಮುಖ ತಿರ್ಸ್ಕೊಂಡು ಹೋಗೋರು. ನನಗೊಂದೊಂದ್ಸಲ ಅನ್ಸೋದು ನಾನು ಯಾರಾದ್ರೂ ಕಂಡವ್ರ ಮನೆಗೆ ಬಂದಿದ್ದೀನ ಅಂತ. ಅದೇ ಈಗ ನನಗೆ ಕೆಲಸ ಸಿಕ್ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆಯಲ್ಲ. ನಿಮ್ಮಿಬ್ರಿಗೆ ಒಂದ್ ಸತ್ಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮ ಮನೇಲಿ ವಯಸ್ಸಿಗೆ ಬಂದಿರೋ ಅಕ್ಕ ಇದ್ದಾಳೆ, ನೋಡಕ್ಕೂ ಚೆನ್ನಾಗಿದ್ದಾಳೆ, ಚೆನ್ನಾಗಿ ಓದ್ಕೊಂಡು ಇದ್ದಾಳೆ. ಇನ್ನ ಕ್ಯಾರೆಕ್ಟರ್ ವಿಚಾರಕ್ಕೆ ಬಂದ್ರು ಗೋಲ್ಡ್. ಅದಕ್ಕೆ ಅವಳನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತ ಇಷ್ಟ ದಿನ ಇಲ್ದಿರೋ ಪ್ರೀತಿ ಈಗ ಉಕ್ಕಿ ಹರಿತಾ ಇದೆ. ಒಂದೇ ಒಂದ್ಸಲ ಅವ್ರಿಗೆ ಫೋನ್ ಮಾಡಿ, ನಮ್ಮ ಅಕ್ಕನ ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ತಾ ಇದೀವಿ, ಗೌರ್ಮೆಂಟ್ ಕೆಲಸದಲ್ಲಿರೋ ಅಳಿಯ ಸಿಕ್ಕಿದಾನೆ, ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ತಾ ಇದೀವಿ, ಬನ್ನಿ ಅಂತಂದ್ರೆ ಫೋನ್ ಮಾಡಿ ಹೇಳಿ. ಮಾಡಿ ಫೋನ್ ಮಾಡಿ ಮಾಡಪ್ಪ. ಹಲೋ ಬೀಗ್ರೆ, ಅದು ನಮ್ ಕಾವ್ಯಂಗೆ ಬೇರೆ ಕಡೆ ಹುಡುಗನ್ ನೋಡಿದ್ವಿ, ಗೌರ್ಮೆಂಟ್ ಕೆಲಸದಲ್ಲಿರೋ ಹುಡುಗ. ಮುಂದಿನ ವಾರ ಎಂಗೇಜ್ಮೆಂಟ್. ಕಾಲ್ ಕಟ್ ಮಾಡಿದ್ರು? ಕಾಲ್ ಕಟ್ ಮಾಡಿಲ್ಲ, ಅವ್ರು ನಿಮ್ ಸಂಬಂಧನೇ ಕಟ್ ಮಾಡಿದ್ರು ಅಷ್ಟೇ ಕಣಪ್ಪ. ನಮ್ಮ ಹತ್ರ ಸಕ್ಕರೆ ಇರೋವರ್ಗುನೆ ಇರುವೆಗಳು ಬಂದು ಮುತ್ರುಕೊಳ್ಳೋದು. ನಮ್ಮ ಹತ್ರ ಏನೂ ಇಲ್ಲ ಅಂತ ಗೊತ್ತಾದ್ರೆ ನಾಯಿನು ಬಂದು ನಮ್ಮನ್ ಮೂಸಲ್ಲ.